ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಸ್ಮಾ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ಎಂಥ ಚಂದ ಮಳೆ ಬರ್ತಿದೆ ಅಂದರೆ ಈ ಸೀಸನೇ ಒಂಥರ ಚಂದ. ಮಾನ್ಸೂನ್ ಜೊತೆಗೆ ಜೋರು ಮಳೆ. ಈ ಮಳೆನೇ ಇವತ್ತು ನನಗೆ ಎಪ್ಸಿರೋದು. ಮಾರ್ನಿಂಗ್ ಎದ್ದ ತಕ್ಷಣ ಎಂಥ ಒಳ್ಳೆ ಬ್ಯೂಟಿಫುಲ್ ಕ್ಲೈಮೇಟಿಂದ ನಾನು ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಟೀ ಮಾಡ್ಕೊಳ್ತಾ ಇದ್ದೀನಿ. ಮಳೆ ಜೊತೆ ಒಂದು ಟೀ ಕುಡಿತಾ ನಾನು ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಮಳೆ ಜೊತೆ ಇವತ್ತು ಡೇನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಲಾಂಗ್ ಡೇ, ಏನೆಲ್ಲ ಮಾಡ್ತೀನಿ ಇವತ್ತು ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಆ್ಯಸ್ ಯೂಶುವಲ್ ಬ್ಲೆಸ್ಸಿಂಗ್ಸ್ ಬರೆದು ಅಫರ್ಮೇಷನ್ಸ್ ಹೇಳ್ಕೊಂಡು ಮನಿ ಮ್ಯಾಗ್ನೆಟ್ ಮಾಡಿ ಸ್ವಲ್ಪ ಮೆಡಿಟೇಷನ್ ಮಾಡಿದೆ. ಹಾಗೆ ಇವತ್ತು ಜುಲೈ ಮಂತ್ ರೀಡಿಂಗಲ್ಲಿ ನಾನು ಓದ್ತಿರೋ ಬುಕ್ ಬಂದು ಮನಿ ಆ್ಯಂಡ್ ಇಟ್ಸ್ ಸ್ಮಾರ್ಟ್ ಸೈಕಾಲಜಿ ಅಂತ. ತುಂಬ ಚೆನ್ನಾಗಿದೆ. ಇವತ್ತೊಂದು 10 to 15 ಪೇಜ್ ಕವರ್ ಮಾಡಿದೆ. ಹಾಗೆ ನಾಲೆಜ್ ಗೇನ್ ಮಾಡ್ಕೊಂಡು ಬ್ರೈನ್ ಫೀಡಿಂಗ್ ಸಹ ಮಾಡಿದೆ. ಹಾಗೆ ಕ್ವಿಕ್ಕಾಗಿ ರೆಡಿಯಾಗಿ ಜಿಮ್ಮಿಗೆ ಬಂದೆ. 50 to 45 ಮಿನಿಟ್ಸ್ ಫುಲ್ ಬಾಡಿ ವರ್ಕೌಟ್ ಮಾಡಿ ಫುಲ್ ಟಯರ್ಡ್ ಆಗಿತ್ತು. ಸೊ ಮನೆಗೆ ಹೋಗೋಣ, ಟ್ರಾವೆಲಿಂಗ್ ಬೇರೆ ಇತ್ತು ಅಂತ ಅಂದ್ಕೊಳ್ಳೋಷ್ಟಿಗೆ ನಮ್ಮ ಟ್ರೈನರ್ ಇಲ್ಲ, ಇನ್ನೂ 30 ಮಿನಿಟ್ಸ್ ಕಾರ್ಡಿಯೋ ಮಾಡಿಬಿಟ್ಟು ಹೋಗಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಕಾರ್ಡಿಯೋ ಮಾಡಿ. ವೆದರ್ ಬೇರೆ ಬ್ಯೂಟಿಫುಲ್ ಆಗಿತ್ತು. ಮಳೆ ಬಂದು ನಿಂತಿರೋದಕ್ಕೋ ಏನೋ, ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಮ್ಯೂಸಿಕ್ ಕೇಳ್ಕೊಂಡು ಕಾರ್ಡಿಯೋ ಮಾಡಿ ಸ್ವಲ್ಪ ಸ್ಟ್ರೆಚ್ ಎಲ್ಲ ಮಾಡಿ ಇನ್ನೇನು ಮನೆಗೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತೇಳಿ ಬೇಗ ಮನೆಗೆ ಬಂದೆ. ಕ್ವಿಕ್ಕಾಗಿ ಶವರ್ ತೊಗೊಂಡು ಪೂಜೆಗೆಲ್ಲ ರೆಡಿ ಮಾಡಿದೆ. ಇವತ್ತು ಬೇರೆ ಗುರುವಾರ, ನನ್ನ ರಾಯರು ದಿನ, ಹಾಗೆ ಗುರುಗಳ ದಿನ, ಎಲ್ಲ ಗುರುಗಳನ್ನೂ ಮನೆಗೆ ಕರೆಯೋ ದಿನ ಇವತ್ತು. ಸೊ ತುಪ್ಪದ ದೀಪ ಹಚ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ ನಮೋ ನಮಃ ಅಂತ ಹೇಳಿ ಗುರುಗಳಿಗೆ ಪೂಜೆ ಮಾಡ್ತಾ, ಹಾಗೆ ಗುರುಗಳಾದ ನಮ್ಮ ವೆಂಕಟಾಚಲ ಗುರುನಾಥರು ಅವ್ರಿಗೂ ಪೂಜೆ ಮಾಡ್ತಾ, ಹಾಗೆ ನಮ್ಮ ಸಾಯಿಬಾಬಾ ಆಗಿರ್ಬೋದು, ಮನೇಲಿರೋ ಮನೆ ದೇವ್ರಿಗಾಗಿರ್ಬೋದು, ರಾಮಂಗಾಗಿರ್ಬೋದು, ಜೈ ಶ್ರೀರಾಮ್ ಅಂತ ಹೇಳ್ತಾ ಇವತ್ತು ಪೂಜೆಗಳೆಲ್ಲ ಬೇಗ ಮುಗಿಸ್ಕೊಂಡೆ. ಇವತ್ತು ವಿನಯ್ ಗುರುಜಿ ಆಶ್ರಮದಲ್ಲಿ ಇದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು. ಹಾಗಾಗಿ ಅವರನ್ನು ನೋಡಿಕೊಂಡು ಹಾಗೆ ಒಂದು ಬ್ಲೆಸ್ಸಿಂಗ್ ತೊಗೊಂಬರೋಣ ಅಂತೇಳಿ ಆಶ್ರಮಕ್ಕೆ ಬಂದೆ. ನೋಡಿದರೆ ಇವತ್ತು ಆಷಾಢ ಮಾಸದಲ್ಲಿ ಅವರು ದೇವಿ ಪೂಜೆ ಮಾಡ್ತಿದ್ರು. ಆ ಒಂದು ಹೋಮ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ಅದನ್ನು ನೋಡಿ ನಾನು ಕಣ್ ತುಂಬಿಸ್ಕೊಂಡೆ. ಎಷ್ಟು ಪುಣ್ಯ ಮಾಡಿದ್ದೀನಿ ಅನಿಸ್ತು. ಇವತ್ತು ಗುರುವಾರ, ಗುರುಗಳನ್ನ ಮೀಟ್ ಮಾಡಿದ್ದು ನನಗೆ ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸ್ತು. 3 to 4 hours ಎಲ್ಲ ಹೋಮ ಪೂಜೆಗಳಲ್ಲೂ ನಾನು ಕೂತ್ಕೊಂಡು ಒಂದು ರಿಚುವಲ್ಸ್ಗಳನ್ನು ನೋಡ್ಕೊಂಡು ಬಂದೆ. ವೆರಿ ಸ್ಪಿರಿಚುಲಿ ಗ್ರೌಂಡೆಡ್ ಅಂತಾನೆ ಹೇಳ್ಬೋದು ಇದನ್ನ. ಹಾಗೆ ತುಂಬ ಹೊಟ್ಟೆ ಬೇರೆ ಹಸ್ತಿತ್ತು. ನನಗೆ ಜಿಮ್ ಮಾಡ್ಕೊಂಡು ಬಂದು ಏನೂ ತಿಂದಿರಲಿಲ್ಲ. ಸೊ ಇಲ್ಲೇ ನನಗೆ ಪ್ರಸಾದ ಮೂಲಕ ನಾನು ಊಟ ಮತ್ತು ತಿಂಡಿ ಎಲ್ಲ ಇಲ್ಲೇ ಮಾಡಿಕೊಂಡೆ. ಹಾಗೆ ಇವತ್ತು ಜನಗಳನ್ನ ಅವರು ಮೀಟ್ ಮಾಡ್ತಿದ್ರು. ಹಾಗೆ ನಾನು ಸಹ ನನ್ನ ಒಂದು ಮುಂದಿನ ಜೀವನದ ಬಗ್ಗೆ ಏನು ಅಂತ ಕೇಳಿದಾಗ ತುಂಬ ಚೆನ್ನಾಗಿ ಅವರು ಪ್ರಿಡಿಕ್ಷನ್ಸ್ಗಳನ್ನ ಕೊಡ್ತಾರೆ. ಮುಂದೆ ಏನಾಗುತ್ತೆ ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ಅದೇ ಥರ ನಾನು ವಿನಯ್ ಗುರುಜಿ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಏನು ಶೇರ್ ಮಾಡಬೇಕು ಅಂದರೆ, ಅವರನ್ನ ನೋಡಿ ಬರೋದೇ ಒಂದು ಪುಣ್ಯ, ಅವ್ರ ಮಾತುಗಳನ್ನ ಕೇಳೋದೇ ಒಂದು ಚಂದ. ಆ್ಯಕ್ಚುಲಿ ಅವರೇ ಒಂಥರ ಚಂದ. ಸೊ ನನಗೆ ಏನಾದರೂ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದಾಗ, ನನಗೇನಾದ್ರು ಕನ್ಫ್ಯೂಷನ್ಸ್ ಅಂತ ಇದ್ದಾಗ, ನಾನು ತಕ್ಷಣ ಹೋಗೋದೆ ನನ್ನ ಗುರುಗಳ ಹತ್ರ. ಅರ್ಜುನ್ ಗುರುಜಿ ಆಗಿರ್ಬೋದು, ವಿನಯ್ ಗುರುಜಿ ಆಗಿರ್ಬೋದು, ಹೋಗಿದ ತಕ್ಷಣ ಅವರು ಎಂಥ ಚೆನ್ನಾಗಿ ಅಂದರೆ ಮುಂದೆ ಏನು ನಡೆಯುತ್ತೆ ಅನ್ನೋ ನೀಟಾಗಿ ಪ್ರಿಡಿಕ್ಷನ್ಸ್ಗಳನ್ನ ಕೊಡ್ತಾರೆ. ಅದೇ ರೀತಿ ನನ್ನ ಜೀವನನ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸಹ ವಿನಯ್ ಗುರುಜಿನ ಒಂದು 5 to 6 yearsಯಿಂದ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅವ್ರ ಮಾತುಗಳಾಗಿರ್ಬೋದು, ಅವ್ರು ಆಡೋ ಮಾತುಗಳು, ಅವರ ವಚನಗಳಾಗಿರ್ಬೋದು, ಅವರ ಒಂದು ಸಿದ್ಧಾಂತಗಳಾಗಿರ್ಬೋದು, ಅಥವಾ ನಾವು ಹೋದಾಗ ಅವ್ರು ನಮ್ಮನ್ನು ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ಅಥವಾ ನಮಗೆ ಒಂದು ಗೈಡೆನ್ಸ್ಗಳನ್ನ ಕೊಡ್ತಾರೆ. ಮುಂದೆ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ಎಲ್ಲ ಹೇಳ್ಕೊಡ್ತಾರೆ. ನಾನು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡಿದ್ದೆ 5 years ಬ್ಯಾಕ್ ಅವ್ರನ್ನ ಮೀಟ್ ಮಾಡಬೇಕು ಅಂತ. ಅದೇ ಥರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯಿತು ನನಗೆ. ಗೌರಿಗದ್ದೆಯಲ್ಲಿ 4 years ಬ್ಯಾಕ್ ನಾನು ಅವ್ರ ಆಶ್ರಮದಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ನನ್ನ ಜೀವನದ ಬಗ್ಗೆ ಅವರು ನನಗೆ ಪಾಸ್ಟ್ ಬಗ್ಗೆ ಹೇಳಿದರು, ಹಾಗೆ ಫ್ಯೂಚರ್ ಹೇಗಿರುತ್ತೆ ಅಂತ ಹೇಳಿದರು. ಇವಾಗ ನೆನಪು ಮಾಡಿಕೊಂಡ್ರೆ ಒಂಥರ ಮೈ ಜುಮ್ ಅನ್ನತ್ತೆ. ಯಾಕಂದರೆ ಒಂದು 4 years ಬ್ಯಾಕ್ ಅವ್ರು ಏನೆಲ್ಲ ಹೇಳಿದರು ಅದೆಲ್ಲ ಇವತ್ತು ನಿಜ ಆಗಿದೆ ನನ್ನ ಜೀವನದಲ್ಲಿ. ಅವರ ಒಂದು ಅವ್ರ ಪಾತ್ನ ತೋರಿಸ್ಕೊಡ್ತಾರೆ. ಹಾಗೆ ಗುರುಗಳು ಕೈ ಹಿಡಿದ್ರೆ ಒಂದು ದಡ ಸೇರಿಸೋವರೆಗೂ ಬಿಡಲ್ಲ ಅಂತಾರಲ್ಲ, ಆ ರೀತಿ ನನಗೆ ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಒಂದು ಮಾರ್ಗದರ್ಶನ ನಂಗೆ ಕೊಡ್ತಾ ಇದ್ದಾರೆ. ಅಷ್ಟೇ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ನನಗೆ. ಹಾಗೆ ಅವರೊಟ್ಟಿಗೆ ಕೂತು ಮಾತಾಡಿ ನೆಕ್ಸ್ಟ್ ಮುಂದಿನ ಜೀವನದ ಬಗ್ಗೆ ತಿಳ್ಕೊಂಡು, ನನಗೆ ಕೆಲವೊಂದು ಕ್ವಶನ್ಸ್ಗಳಿತ್ತು, ಅದಕ್ಕೆಲ್ಲ ಅವರು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಆನ್ಸರ್ ಮಾಡಿದ್ರು. ಹಾಗೆ ಪ್ರಸಾದ ಮೂಲಕ ಚಾಕ್ಲೇಟ್ಸ್ ಕೊಡ್ತಾರೆ, ಅದನ್ನು ಇಸ್ಕೊಂಡು ತಿಂದ್ಕೊಂಡು ಹಾಗೆ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಮೈಸೂರಿಗೆ ಹೋಗಬೇಕಿತ್ತು. ನಾಳೆ ಬಂದು 2ನೇ ಆಷಾಢ ಶುಕ್ರವಾರ. ಸೊ ಮೈಸೂರಿಗೆ ಹೋಗೋದಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೋಗ್ತಿರೋದು ಅಮ್ಮ ಮನೆಗೆ. 1 day ಟ್ರಿಪ್ ಅಂತ ಹೇಳ್ಕೊಂಡು ಹೋದ್ರೂ ನನಗೆಲ್ಲನೂ ಎತ್ಕೊಂಡು ಹೋಗ್ತೀನಿ. ಅಮ್ಮ ಯಾವಾಗಲೂ ಬೈತಿರ್ತಾರೆ, ಯಾಕೆ ಇದೆಲ್ಲ ಎತ್ಕೊಂಡು ಬರ್ತೀಯಾ, ನಮ್ಮ ಮನೇಲಿ ಏನೂ ಇಲ್ವಾ ಅಂತ. ಬಟ್ ನನಗೇನೋ ಗೊತ್ತಿಲ್ಲ, ನನ್ನ ಥಿಂಗ್ಸ್ಗಳನ್ನ 1 pair of ಎಲ್ಲ ಎತ್ಕೊಂಡು ಹೋಗೋದನ್ನ ಅಭ್ಯಾಸ ಬಂದು. ಸೊ ಇವಾಗ ಬೇಗ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡೆ. ಶಾಂಪೂ, ಕಂಡೀಷ್ನರ್, ಕ್ಲೆನ್ಸರ್, ಪರ್ಫ್ಯೂಮ್ ಆಗಿರ್ಬೋದು, ಲೋಷನ್ ಆಗಿರ್ಬೋದು, ಸನ್ಸ್ಕ್ರೀನ್, ನೈಟ್ ಕ್ರೀಮ್ ಎಲ್ಲ ಎತ್ಕೊಂಡಿದ್ದೀನಿ. ಸೊ ಹಾಗೆ ನಾಳೆಗೆ ಹುಡ್ಕೊಳ್ಬೇಕಾಗಿರೋ ಆಷಾಢ ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ಗ್ರೀನ್ ಕಲರ್ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಸ್ಯಾರಿನೂ
ಎಲ್ಲನೂ ಇಟ್ಕೊಳ್ತಾ ಇದ್ದೀನಿ. ಸೀರೆ ಬ್ಲೌಸು ಎಲ್ಲ ಇಟ್ಕೊಂಡು, ಹಾಗೆ ಸಲ್ವಾರ್ ಇಟ್ಕೊಂಡು, ಹಾಗೆ ವಾಪಸ್ ಟ್ರಾವೆಲ್ ಮಾಡ್ಕೊಂಡು ಬರೋಕ್ಕೆ 1 more ಪೇರ್ ಡ್ರೆಸ್ಸಸ್ ಇಟ್ಕೊಂಡೆ. ಸೊ ಯೂಶ್ವಲಿ ನಾನು ಎಲ್ಲೇ ಟ್ರಾವೆಲ್ ಮಾಡೋಕ್ಕೆ ಹೋದಾಗ 1 more ಎಕ್ಸ್ಟ್ರಾ ಪೇರ್ ಡ್ರೆಸ್ ಇಟ್ಕೊಂಡು ಹೋಗ್ತೀನಿ, ಯಾಕಂದರೆ ನಂದು ಅನ್ಪ್ಲಾನ್ಡ್ ಆಗಿರುತ್ತೆ. ನೆಕ್ಸ್ಟ್ ಅಲ್ಲಿಂದ ಏನಾದ್ರು ಬೇರೆ ಕಡೆ ಹೋಗೋದಿದ್ರೆ ಅಂತ ಹೇಳಿ ಎಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡು ಬೇಗ ಪ್ಯಾಕ್ ಮಾಡಿ ತಕ್ಷಣ ಮೈಸೂರಿಗೆ ಹೊರಟೆ. ಮೈಸೂರಿಗೆ ಬಂದು ಅಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಹಾಗೆ ಕ್ರಿಸ್ಟಲ್ ಜೊತೆ ಸ್ವಲ್ಪ ಎಲ್ಲ ಆಟ ಆಡಿ, ಇದೆಲ್ಲ ಕ್ಯಾಪ್ಚರ್ ಮಾಡೋದೇ ಮರ್ತೋಗ್ಬಿಟ್ಟೆ. ಹಾಗೆ ಫ್ರೆಶ್ ಅಪ್ ಆಗಿ, ಯೂಶ್ವಲಿ ಮೈಸೂರಲ್ಲಿ ಇದ್ದರೆ ಗುರುವಾರ ಏನಾದರೂ ಮೈಸೂರಿಗೆ ಬಂದರೆ ನಾನು ಇಲ್ಲಿ ನಜರ್ಬಾದಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲಿ ಬಂದು ನಾನು ಬ್ಲೆಸ್ಸಿಂಗ್ಸ್ ತೊಗೊಳ್ತೀನಿ. ಬಾಬಾ ದರ್ಶನ ಮಾಡಿದೆ. ಹಾಗೆ 10 kg ರೈಸ್ ಪ್ಯಾಕ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ತೊಗೊಬಂದು ಅದನ್ನು ಬಾಬಾಗೆ ಕೊಟ್ಟು ಅಲ್ಲಿಂದ ಕಾಫಿ ಕುಡಿಬೇಕು ಅಂತ ಅನಿಸ್ತಿತ್ತು. ಹಾಗೆ ಹೊಸ ಒಂದು ಕಾಫಿ ಶಾಪ್ ಓಪನ್ ಆಗಿದೆ ಅಂತ ಗೊತ್ತಾಯಿತು ಮೈಸೂರಲ್ಲಿ. ಸೊ ಸದರನ್ ಸ್ಟಾರ್ ಅಲ್ಲಿ ಒಂದು ಮಿನಿಮಲ್ ಅಂತ ಒಂದು ಕಾಫಿ ಶಾಪ್ ಓಪನ್ ಆಗಿತ್ತು. ಇವಾಗ ಅದು ನನ್ನ ಹೊಸ ಅಡ್ಡ ಆಗ್ಬೋದು, ಮೈಟ್ ಬಿ. ನೋಡೋಣ ಕಾಫಿ ಹೇಗಿದೆ ಅಂತ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಇವಾಗ ನೆನಪಾಯಿತು, ಮಿನಿಮಲ್ ಕಾಫಿ ಶಾಪ್ ಅನ್ನೋದು ಆಲ್ರೆಡಿ ಒಂದು ಗೋಕುಲಮಲ್ಲಿ ಒಂದು ಬ್ರಾಂಚ್ ಇದೆ. ನಾನು ಅದು ವಿಸಿಟ್ ಮಾಡಿದ್ದೆ ಅನಿಸುತ್ತೆ. ತುಂಬ ಕ್ಯೂಟಾಗಿದೆ ಒಂದು ಆ ಕಾಫಿ ಶಾಪ್, ಅದು ತುಂಬ ವೈಬ್ ಚೆನ್ನಾಗಿತ್ತು. ಬಟ್ ಇದು ಸ್ವಲ್ಪ ಸ್ಪೇಸಿಯಸ್ ಆಗಿದೆ, ಆ್ಯಂಬಿಯನ್ಸ್ ಚೆನ್ನಾಗಿದೆ, ಸ್ವಲ್ಪ ಗ್ರೀನರಿ ಆಗಿದೆ, ಆ್ಯಂಡ್ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ. ಆ್ಯಂಡ್ ಸದರನ್ ಸ್ಟಾರ್ ಹೋಟೆಲ್ ಪಕ್ಕದಲ್ಲೇ ಇರೋದ್ರಿಂದ, ಆ ಒಂದು ಕ್ಯಾಂಪಸ್ ಒಳಗಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಹೊಸ ಅಡ್ಡ ಮಾಡ್ಕೋಬೋದು ಮೈಸೂರಿಗೆ ಬಂದರೆ, ಪೀಸ್ಫುಲ್ಲಾಗಿ ಫ್ರೆಂಡ್ಸ್ ಒಟ್ಟಿಗೆ ಮೀಟ್ ಮಾಡೋಕ್ಕಾಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಬಟ್ ಮಚ್ ನೀಡೆಡ್ ಕಾಫಿ ಅಂತಲೇ ಹೇಳ್ಬೋದು. ಒಂದು ಕಾಫಿ ಆರ್ಡರ್ ಮಾಡಿದೆ, ಬಿಸಿ ಬಿಸಿ ಕಾಫಿ ಕುಟ್ಕೊಂಡು ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಬಿಕಾಸ್ ಇದು ಲಾಂಗ್ ಡೇ ಇವತ್ತು ನನಗೆ, ಬೆಳಗ್ಗೆ ಎದ್ದಾಗಿಂದ. ಸೊ ಆಚೆ ಬಂದ ತಕ್ಷಣ ವ್ಯೂ ತುಂಬ ಚೆನ್ನಾಗಿ ಅನಿಸ್ತು. ನೈಟ್ ವ್ಯೂ ಸಹ ತುಂಬ ಚೆನ್ನಾಗಿದೆ. ಕಾಫಿ ಶಾಪ್ ಅಂತೂ ನನಗೇನೋ ಇಷ್ಟ ಆಯಿತು. ಸೊ ಇಲ್ಲಿಂದ ನಾನು ನಜರ್ಬಾದಿಗೆ ಬಂದೆ. ಇಲ್ಲಿ ಒಂದು ಚಿತ್ರಾನ್ನ ಮತ್ತು ಇಡ್ಲಿ ಸಿಗುತ್ತೆ. ನನಗೆ ಬಂದು ಚಿತ್ರಾನ್ನ ಫೇವ್ರೆಟ್. ಯಾರೆಲ್ಲ ಟ್ರೈ ಮಾಡಿಲ್ಲ ಹೋಗಿ ಟ್ರೈ ಮಾಡ್ಬೋದು. ಸಂದೇಶ್ ದ ಪ್ರಿನ್ಸ್ ಪಕ್ಕದಲ್ಲೇ ಸಿಗುತ್ತೆ, ಒಂದು ರೋಡ್ ಸೈಡಲ್ಲಿ ಅವ್ರು ಹಾಕ್ಕೊಂಡಿರ್ತಾರೆ. ಬಟ್ ನನಗೆ ಇಡ್ಲಿಗಿಂತ ಚಿತ್ರಾನ್ನ ತುಂಬ ಇಷ್ಟ. ಚಿತ್ರಾನ್ನ ತಿಂತ ನಾನು ಈ ಡೇನ ಹೆಂಡ್ ಮಾಡ್ತಾ ಇದ್ದೀನಿ. ಅಂತೂ ವೆರಿ ಪಾಸಿಟಿವ್ ಆ್ಯಂಡ್ ಪ್ರೊಡಕ್ಟಿವ್ ಆ್ಯಂಡ್ ಸ್ಪಿರಿಚುವಲಿ ಗ್ರೌಂಡೆಡ್ ಡೇ ಅಂತಲೇ ಹೇಳ್ಬೋದು. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಡೇ. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್, ಆ್ಯಂಡ್ ಥ್ಯಾಂಕ್ ಯು.